ಬಿ ವೀರಪ್ಪನವ್ರು ಹೇಳ್ತಾ ಇದ್ದಾರೆ, ಇದು 78 ವರ್ಷದ ಇತಿಹಾಸ ಐತಿದಕ್ಕೆ ಎಲ್ಲರೂ ಕೋಶ ಬೆಳೆಸಿ ಬಂದೀವಿ, ಪೋಷಿಸಿ ಮಾಡೀವಿ, ಮತ್ತು ನಾನು ಅಂಥವ್ರು ಮತದಾನ ಮಾಡೀವಿಪ್ಪ ಅಂತಂದ್ರೆ ದುಡ್ಡು ಕೊಟ್ಟರೆ ಓಟ್ ಹಾಕುವಂಥವ್ರು ಅವರ ಮ್ಯಾಕ್ಸಿಮಮ್ ಅದರ ಕಾರಣ 90% ಬಡತನ ಈ ದೇಶದೊಳಗೆ. ನಮ್ಮ ಮೋದಿಯವರು ಹೇಳ್ಬೋದು, ಇಲ್ಲ ಅದೇನು ಹೇಳ್ತಾರೆ ಒಂದು, ನಾವು ಬಡತನ ಕಡಿಮೆ ಮಾಡೀವಿ, 25 ಕೋಟಿ ಜನರ ಬಡವರನ್ನ ಕಡಿಮೆ ಮಾಡೀವಿ ಅಂತೇಳಿ ಹೇಳಿ ಕೊಡ್ತಾರೆ. ಬಡತನ ಹೋಗಿಲ್ಲ, ಮತ್ತೇನು ಹೋಗಿಲ್ಲ. ಅನಕ್ಷರತೆಗಿಂತ ಒಂದು ಸ್ವಲ್ಪ ಅಕ್ಷರಸ್ಥ ಆಗಿದ್ದಾರೆ ವಿನಃ ಪ್ರಜ್ಞಾವಂತರಾಗಿಲ್ಲ ಜನ. ಹೌದಪ್ಪ, ದುಡ್ಡು ತೊಗೊಂಡು ಓಟ್ ಹಾಕಬಾರ್ದು ಅನ್ನೋಂಥ ಮನಸ್ಥಿತಿನೂ ಬಂದಿಲ್ಲ ನಮ್ಮಲ್ಲಿ, ಹೆಚ್ಚು ಕಡಿಮೆ 80-90% ಜನರಲ್ಲಿ. ಅದರಿಂದ ಇವತ್ತು ದುಡ್ಡು ಹಂಚೆ ಬರೋರು ಕೋಟ್ಯಾಧೀಶರು ಮಾತ್ರ ಇವತ್ತು MP MLA ಆಗ್ತಾಯಿದ್ದಾರೆ. ಅವರಿಂದ ಭ್ರಷ್ಟಾಚಾರ ಹೆಚ್ಚಾಗಿರ್ತದೆ. ದುಡ್ಡು ಕೂಡ ಆರಿಸಿ ಬಂದಿರ್ತಾರೆ, ಅವ್ರು ದುಡ್ಡು ತಗೋಬೇಕಾಗಿರ್ತದೆ. ವ್ಯಾಪಾರ ಮಾಡ್ಯಾರ ಅವರೆಲ್ಲರೂ. ದುಡ್ಡು ಕೊಡೋದು, ಹಂಚೋದು, ಸಾರಾಯಿನ ಮತ್ತಿನ ಹಂಚೋದು, ಸೀರೆ, ಕುಬ್ಸ, ಜಂಪರ, ಮತ್ತೇನೋ ಹಂಚೆ, ಮುಗ್ಬಟ್ಟ, ಪಾತ್ರೆ ಇವೆಲ್ಲ ಹಂಚೆ ಆರಿಸಿ ಬರೋದು. ಅದು ಮಾಡಿ 1ಕ್ಕೆ 4 ತಗೊಂಡ್ಬಿಡೋದು. ಮುಂದೆ ಕುಂತು ತಿನ್ನುವಷ್ಟು ನೂರಾರು ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಮಾಲೀಕರಾಗಿ ಹೋಗ್ಬಿಡೋದು. ಇಂಥ ರಾಜಕೀಯ ಬೆಳೆದ ಮತ್ತು ಅವರಿಂದ ಭ್ರಷ್ಟಾಚಾರ ರಹಿತ ಆಡಳಿತ ಬಂದರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಈ ಮಾತನ್ನು ಹೇಳಿದ್ದಾರೆ ಬಿ ವೀರಪ್ಪನವರು. ಅದಕ್ಕೆ ಇದನ್ನು ಹೇಳಿದ್ದೀನಿ ನಾನು ಮೊದಲ ನೀನು ಒಬ್ಬರೊಬ್ಬರು ಹಾಕಿ ನಾ ಇದು ಮಾಡಲಿ ಅಂತ, ನೀವು ಸಜ್ಜನರು ಯಾರೂ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯರೂ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಅನೇಕ ಅವ್ಯವಹಾರ ಮಾಡೋ ಜನರು ತಮ್ಮ ಜೊತೆ ತೊಗೊಂಡು ಹಿಂದೆ ಕಟ್ಕೊಂಡು ಬಂದವರು ಇದ್ದಾರೆ. DK ಶಿವರಾಜ್ ಸ್ವತಃ ಅನೇಕ ಅಂಥ ಅಪರಾಧಿ ಕೆಲಸಗಳಾಗಿದ್ದಾವೆ, ಅದನ್ನು CBI ಆಗಿವೆ, ಎಲ್ಲ ಅದಾವೆ, ಇಲ್ಲಂತಲ್ಲ. ಇನ್ನೊಬ್ಬರು ಆಯಿತು, ಯಡಿಯೂರಪ್ಪನವ್ರು ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಯಾವುದೇ ಪಕ್ಷದ ವ್ಯಕ್ತಿ ತೊಗೊಳ್ರಿ, ಒಂದೇ ಒಂದು ಎಕ್ಸೆಪ್ಟ್ ಆಗಿತ್ತು ಕೇಜ್ರಿವಾಲ್ ಅವ್ರದ್ದು. ಆದರೆ ಸ್ವತಃ ಕೇಜ್ರಿವಾಲ್ರ ಸ್ವಯಂ ಕೃತ ಅಪರಾಧದಿಂದ ಸರ್ಕಾರ ಫೇಲ್ ಆಯಿತು. ಇವತ್ತು ನಾವು ಬೇಕಾದ್ರೆ ಹೇಳ್ಕೊಳ್ಬೋದು, ಎಲ್ಲ ಇವತ್ತು ಸಂಘಟನೆಗಳು ಭ್ರಷ್ಟಾಚಾರ ರಹಿತ ಎಲ್ಲ ಭ್ರಷ್ಟಾಚಾರ. ಇವತ್ತು RSS ಬಗ್ಗೆ ಸಹಿತ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲಂದ್ರೆ ನಿಮ್ಮದು ರೆಕಾರ್ಡ್ಸು, ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ.